ಸೋಲಿಗೆ ಕಾರಣ ಅಂತ ನನ್ನ ಅಭಿಪ್ರಾಯ ನಾನು ಕೊಟ್ಟಿದ್ದೀನಿ. ನನ್ನ ಅಭಿಪ್ರಾಯದಲ್ಲಿ ನೋಡಿ, ಇದು ಬೈ ಎಲೆಕ್ಷನ್. ನಾನು ಯಾವೊಬ್ಬರ ಮೇಲೆ ಕೂಡ ನಾನು ಆರೋಪ ಮಾಡಿ ಅಷ್ಟು ಇದಕ್ಕೆ ನಾನಿಲ್ಲ. ಇವತ್ತು ನೋಡ್ರಿ, ನಮ್ಮ ಕೈಯಲ್ಲಿ ನಾವು ಬೆಳೆಸಿದ್ದವನ್ನ ನಾವು ಇವತ್ತೆಲ್ಲ ನಾಳೆ ಅವನೇನಾದ್ರೂ ನನ್ನ ಬಗ್ಗೆ ಅಪಾರ್ಥ ಮಾಡಿಕೊಂಡು ಏನಾದ್ರೂ ಇನ್ನೊಬ್ಬರು ಬೆಳೀತಾ ಇದ್ದಾರೆ, ಇನ್ನು 10 ಮಂದಿ ಬೆಳೆದು ಬಿಡ್ತಾರೆ, ಜನಾರ್ದನ್ ರೆಡ್ಡಿ ಬಂದ್ಬಿಟ್ಟು ಅವ್ರು ಹೋಗಿ ಪ್ರಚಾರ ಮಾಡಿದ್ರೆ ಅವ್ನು ಗೆದ್ಬಿಡ್ತಾನೆ ಅನ್ನೋ ಭಯ ಅವನಿಗಿದ್ರು ಕೂಡ ನಾನು ಕ್ಲಿಯರ್ ಆಗಿ ಹೇಳಿದೆ, ಇದು ಪಕ್ಷ 224 ಮಂದಿ MLAಗಳಲ್ಲಿ ಬಂಗಾರ ಹನುಮಂತನವನು ಒಬ್ಬ ಅಷ್ಟೇ. ಯಾವತ್ತೂ ಕೂಡ ನಿನ್ನ ಸೀನಿಯಾರಿಟಿ, ನಿನ್ನ ಅಸ್ತಿತ್ವಕ್ಕೆ ಅಲ್ಲ, ಇವಾಗ ನಾವು ಸೋತಿದ್ದೀವಿ, ಈ ಸಮಯದಲ್ಲಿ ಇನ್ನೊಬ್ಬರು ಬೆಳೀತಾರೆ, ಈ ಇನ್ಸೆಕ್ಯೂರಿಟಿ ಅದೇನಾದ್ರೂ ಶ್ರಾಮಲ್ ಅವರಿಗೆ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಅಷ್ಟೇ. ಆದರೆ ನಾನು ಯಾವತ್ತೂ ಕೂಡ ರಾಜಕೀಯಕ್ಕಿಂತ ರಾಜಕೀಯವನ್ನ ಮೀರಿ ಯಾವ ರೀತಿ ನನ್ನ ಮಕ್ಕಳ ಮೇಲೆ ನನಗೆ ಎಷ್ಟು ಪ್ರೀತಿ ಇರುತ್ತೇನೋ, ಮಕ್ಕಳ ಮೇಲೆ ಎಷ್ಟು ವಿಶ್ವಾಸ ಇರುತ್ತೇನೋ, ಅಷ್ಟು ವಿಶ್ವಾಸ ಇಟ್ಟಿರೋ ನನ್ನ ವಿಚಾರದಲ್ಲಿ ಇದು ನಾನು ಇನ್ನ ನಿಮಗೆ ಕೆಲವೊಂದು ವಿಷಯಗಳು ಇನ್ನೂ ಸಮಯ ಬಂದಾಗ ನೋಡ್ತೀನಿ. ಇವತ್ತು ನಾನೆಲ್ಲ ಈ ವಿಷಯಗಳನ್ನ ನಾನು ತಿಳಿಸಿದ್ದೀನಿ. ಮುಂದೆ ಇನ್ನ ಏನೇನು ಹೇಳಬೇಕಾಗುತ್ತೆ ಗೊತ್ತಿಲ್ಲ. ಈ 14 ವರ್ಷದಲ್ಲಿ ಅವರು ತುಂಬಾ ಮೈ ಮೇಲೆ ಹೇಳ್ಕೊಂಡಿದ್ದಾರೆ, ಬಹಳ ವಿಚಾರಗಳು ನನ್ನ ದೃಷ್ಟಿಗೆ ಬಂದಾಗೆಲ್ಲ ಕೂಡ. ಜಸ್ಟ್ ಒಂದು ನಿಮಗೆ ಎಕ್ಸಾಂಪಲ್ಸ್ ಬಹಳ ಇದೆ, ಅದನ್ನ ನಾನು ಸಮಯ ಬಂದಾಗ ನಾನು ಹೇಳ್ತೀನಿ. ನಾನು ಬಹಳ ವಿಚಾರಗಳಲ್ಲಿ ಇವಾಗ ಮೈ ಮೇಲೆ ಹಾಕೊಂಡಿದ್ದಾರೆ. ಏಜೆನ್ಸಿಗಳೇನಾದರೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದ್ರೆ ವರ್ಷಗಳು ಕೂಡ ಸಾಲಲ್ಲ, ಅಷ್ಟು ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಬಹಳ ನಾನು ಹೇಳ್ತೀನಿ ನಾನು ನಿಮಗೆ. ಜೊತೆಗೆ ನಮ್ಮ ವಿಚಾರದಲ್ಲಿ ಇವತ್ತು ಆಸ್ತಿ ದ್ರೋಹಗಳು ಮಾಡಿದ್ದಾರೆ, ಅಥವಾ ನಂಬಿಕೆ ದ್ರೋಹ ಮಾಡಿದಾನ, ಸ್ವಾಮಿ ದ್ರೋಹ ಮಾಡಿದಾನ, ಅಥವಾ ವಿಶ್ವಾಸ ದ್ರೋಹ ಮಾಡಿದ್ದಾರೆ, ಇದೆಲ್ಲವುದನ್ನು ಕೂಡ ನಾನು ಈ ಸಮಯದಲ್ಲಿ ಏನು ಮಾತಾಡಲಿಕ್ಕೆ ನಾನು ಹೋಗಲ್ಲ. ಹುಟ್ಟಿ ಬೆಳೆದಿರುವಂತಹ ಸ್ಲಮ್ ಏರಿಯಾದಿಂದ ಹಿಡಿದು ಇಡೀ ನಗರದಲ್ಲಿ ತಾವು ಒಬ್ಬ ಕಡು ಬಡವದಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಬಳ್ಳಾರಿಯಲ್ಲಿ ಏನು ಎಂಥ ವಿಚಾರಗಳು ಅಂತ ನೀವು ವಿಚಾರಿಸಿದ್ರೆ ಎಲ್ಲ ವಿಚಾರಗಳು ಕೂಡ ಗೊತ್ತಾಗುತ್ತೆ. ಸಮಯ ಬಂದಾಗ ನಾನು ಎಲ್ಲ ವಿಚಾರಗಳನ್ನು ಕೂಡ ನಾನು ಬಿಡಿಸಿ ನಾನು ಹೇಳ್ತೇನೆ. ಮತ್ತೆ ಅನಗತ್ಯವಾಗಿ ಏನ್ ಹೇಳಿ ಏಜೆನ್ಸಿಗಳು ತನಿಖೆ ಮಾಡಿದ್ರೆ ತುಂಬಾ ವಿಚಾರ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಅಂದ್ರೆ ಅದು ಒಂದು ಭ್ರಷ್ಟಾಚಾರ ಆಗಿರುತ್ತೆ, ಇಲ್ಲ ಕ್ರೈಮ್ ಆಗಿರುತ್ತೆ. ನೋಡಿ, ಅವೆಲ್ಲದನ್ನು ಕೂಡ ನಾನು ಕರೆಕ್ಟಾಗಿ ಸಮಯ ಬಂದಾಗ ವಿತ್ ಡಿಟೇಲ್ಡ್ ಆಗಿ ಎಲ್ಲ ನಾನು ವಿತ್ ರಿಪೋರ್ಟ್ಸ್ ಹೇಳುವಂತ ಸಂದರ್ಭ ಬಂದ್ರೆ ನಾನು ಹೇಳ್ಬಹುದು. ಇವತ್ತು ನಾನು ಯಾವುದೇ ಒಂದು ವಿಚಾರದಲ್ಲಿ ನಾನು ನಿಮಗೆ ಒಂದಂತೂ ನಾನು ಹೇಳ್ತೇನೆ, ಭಾರತೀಯ ಜನತಾ ಪಕ್ಷದ ಒಂದು ವಿಚಾರದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ವರಿಷ್ಠರು ಯಾವುದು ಅವರು ನನಗೆ ಜವಾಬ್ದಾರಿ ಕೊಡ್ತಾರೋ, ಇವತ್ತು ಹನುಮಂತಿಗಾಗಿ ನೀನು ಕೆಲಸ ಮಾಡಿದ್ರೆ ಕೆಲಸ ಮಾಡ್ತೇನೆ. ನಾಳೆ ನಿನಗೆ ಟಿಕೆಟ್ ನಾವು ಕೊಡಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನೀನು ಇಡೀ ಪಕ್ಷಕ್ಕೋಸ್ಕರ ದುಡಿಬೇಕು ಅಂದ್ರೇನು ದುಡಿತೀನಿ. ಶ್ರೀರಾಮುಲನ್ನ ಹೋಗಿ ಗೆಲ್ಸ್ಕೊಂಡು ಬಾ ಅಂದ್ರೂ ಕೂಡ ಗೆಲ್ಲಿಸ್ತೀವಿ. ಗೆಲ್ಲೋದು ಸೋಲೋದು ಅನ್ನೋದು ಚುನಾವಣೆಯಲ್ಲಿ ಅವರವ್ರ ಶಕ್ತಿಗೆ ಅನುಗುಣವಾಗಿರುತ್ತೆ. ಪಕ್ಷ ನಾಳೆ ಶ್ರೀರಾಮುಲಗೋಸ್ಕರನೇ ನೀವು ಹೋಗಿ ಕೆಲಸ ಮಾಡಬೇಕು ಅಂದ್ರೂ ಕೂಡ ನಾನು ಮನಸ್ಫೂರ್ತಿಯಾಗಿ ನಾನು ಕೆಲಸ ಮಾಡಿ ಪಕ್ಷಕ್ಕೋಸ್ಕರ ಪಕ್ಷದ ವರಿಷ್ಠರ ಒಂದು ಆದೇಶದಂತೆಯೇ ನಾನು ನಡ್ಕೊಂತೇನೆ. ಯಾಕೆಂದ್ರೆ ತಾವೆಲ್ಲ ಕೂಡ ಮಾಧ್ಯಮ ಸ್ನೇಹಿತರೆಲ್ಲ ಕೂಡ ಹಿಂದೆ ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿದ್ರೆ ಅದಾಗುತ್ತೆ, ಜನಾರ್ದನ್ ರೆಡ್ಡಿ ಹೇಳಿದ್ದಾಗುತ್ತೆ, ಅದೆಲ್ಲ ಕೂಡ ಹಳೆ ಕತೆ, 20 ವರ್ಷದ ಹಿಂದೆ. ಇವತ್ತು ಜನಾರ್ದನ್ ರೆಡ್ಡಿ ಸಂಪೂರ್ಣವಾಗಿ ಪಕ್ಷಕ್ಕೆ ಇವತ್ತು ತಲೆಬಾಗಿ ಪಕ್ಷದ ಆನತಿಯಂತೆ ಪಕ್ಷಕ್ಕೆ ಒಂದು ಪಕ್ಷದ ವಿಚಾರದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತೀನಿ. ಆಗಲಿ ಇನ್ನೊಬ್ಬರ ಮೇಲೆ ಹೇಳಿ ಮೆಟ್ಲೇರುವಂತ ಒಂದು ಅವಶ್ಯಕತೆ ನನಗೆ ಇಲ್ಲ. ಸರ್, ನೀವು ಹೇಳ್ತಿರೋ ಪ್ರಕಾರ ಶ್ರೀರಾಮುಲು ಅವರು ಪಕ್ಷ ವಿರೋಧಿ ನೀತಿಗಳನ್ನ ಅನುಸರಿಸ್ತಿದ್ದಾರೆ ಅನ್ನೋ ರೀತಿಯಲ್ಲಿ. ಆಮೇಲೆ ನೀವು ನೋಡಿ, ಒಂದು ವಿಷಯ ಬ್ರದರ್, ತಾವು ಅಲ್ಲ ಬೆಳೆಯೋದ್ರ ಜೊತೆಗೆ ನೀವು ಅವ್ರನ್ನ ಬೆಳೆಸಿದ್ದು ಕೂಡ ನಿಜ ಅಂತ ಸಾಕಷ್ಟು ಜನರಿಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಆದ್ರೆ ಈ ಬಿರುಕು ಉಂಟಾಗೋದಕ್ಕೆ, ಈ ರೀತಿಯ ಸಂಬಂಧಗಳು ಒಡಕಾಗೋದಕ್ಕೆ ನಿಮ್ಮದೇ ಅಣತಿ ಕಾರಣನ ಅಥವಾ ಅವ್ರ ಕಡೆಯಿಂದ ಸ್ಟಾರ್ಟ್ ಆಗಿದೆ ಅಂತ ನಿಮಗೆ ನಿಧಾನವಾಗಿ ಎಲ್ಲ ವಿಷಯಗಳು ಅದೇ ನಾನು ಹೇಳಿದ್ದೇನೆ. ಅಂದ್ರೆ ಇವತ್ತೇ ನಾನೆಲ್ಲ ಹೇಳಲಿಕ್ಕೆ ನಾನು 40 ವರ್ಷದ ಕತೆ ಒಂದೇ ದಿನದಲ್ಲಿ ಹೇಳೋದು ಕಷ್ಟ. ಮತ್ತೆ ನಾನು ನೆಕ್ಸ್ಟ್ ತುಂಬಾ ಡೀಟೇಲ್ಡ್ ಆಗಿ ಆ ಸಮಯ ಆ ಸಂದರ್ಭ ಬಂದಾಗ ತುಂಬಾ ಡೀಟೇಲ್ಡ್ ಆಗಿ ನಾನು ಹೇಳ್ತೇನೆ. ತಾವು ಒಂದು ಮಾತನ್ನು ಇವತ್ತು ಹೇಳಿದ್ದೇನೆ. ಅಲ್ಲಲ್ಲ ನಾನು ಇವಾಗ ಏನು ಹೇಳಿರೋದು, ನಾನು ಏನಾದ್ರೂ ರಹಸ್ಯವಾಗಿ ನಿಮ್ಮನ್ನು ರೂಮಲ್ಲಿ ಕರ್ಕೊಂಡು ಹೋಗಿ ಹೇಳಿಲ್ಲ ಬ್ರದರ್. ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ನೋಡಿ, ಅದೇ ಆ ಕಾರಣಗಳು ನಾನು ಹೇಳ್ತಾ ಇರೋದು, ಎಷ್ಟೆಷ್ಟು ಕಾರಣಗಳು ಇಟ್ಕೊಂಡು ಅದೆಲ್ಲದನ್ನು ತಕೊಂಡು ಬಂದು ನನ್ನ ತಲೆ ಮೇಲೆ ಇವತ್ತು ಪಕ್ಷ ನೀನು ಹೋಗಿ ಬಂಗಾರ ಹನುಮಂತ ಕೆಲಸ ಮಾಡಿದ್ರೆ ನಾನು ಮಾಡಿದ್ದೀನಿ. ನಾನು ಇವತ್ತು ನಾಳೆ ಶ್ರೀರಾಮುಲಗೋಸ್ಕರ ನೀನು ಕೆಲಸ ಮಾಡಿದ್ರೂ ನಾನು ಮಾಡ್ತೀನಿ. ನೋಡ್ರಿ, ಒಂದು ಶ್ರೀರಾಮುಲು ಬೇಕು ಅಂದ್ರೂ ಬೇಡ ಅಂತಂದ್ರೂ ಕೂಡ ಜನಾರ್ದನ್ ರೆಡ್ಡಿ ಅನ್ನೊಬ್ಬ ವ್ಯಕ್ತಿ ದೃಷ್ಟಿಯಲ್ಲಿ
ಯಾವತ್ತಿಗೂ ಕೂಡ ನಾನೊಬ್ಬ ಸ್ನೇಹಿತ ಅಂತ ನಾನು ತೀರ್ಮಾನ ಮಾಡಿದ ಮೇಲೆ ಸಾಯೋವರೆಗೂ ಕೂಡ ನಾನು ಸ್ನೇಹಿತ ಅಂತಾನೆ ನಾನು ಟ್ರೀಟ್ ಮಾಡ್ತೀನಿ. ಯಾವತ್ತೂ ನಾನು ಶತ್ರು ಅಂತ ನಾನು ಟ್ರೀಟ್ ಮಾಡೋದಿಲ್ಲ. ಬಟ್ ಆದ್ರೆ ಒಂದು ವಿಪರ್ಯಾಸ ಅಂದ್ರೆ ಶತ್ರುಗಳ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ನೋಡಿ, ಈಗಾಗಲೇ ಇಡೀ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸುದ್ದಿ ಹಬ್ಬಿದೆ. ಇವತ್ತು ಕಳೆದ ಒಂದು ಸುಮಾರು ತಿಂಗಳಿಂದ ನಾನು ಪಕ್ಷ ಬಿಡ್ತೀನಿ ಅನ್ನೋ ಮಾತು ಬಹಳ ತಪ್ಪು. ಅವ್ರು ನಿನ್ನೆ ಮಾತಾಡಿದ್ದು ಬಿಡಬೇಕು ಬಿಡಬಾರ್ದು ಅನ್ನೋದು ಅದು ಅವ್ರ ವೈಯಕ್ತಿಕ, ಅದನ್ನ ಯಾರು ಮಾತಾಡ್ಲಿಕ್ಕಾಗಲ್ಲ. ಆದರೆ ಇವತ್ತು ಸಾಕಷ್ಟು ವಿಚಾರಗಳು ಇವತ್ತು ನಿಮಗೆ ನಾಳೆ ನಡೆದ್ರೆ ಎಲ್ಲ ವಿಷಯಗಳು ಕೂಡ ಗೊತ್ತಾಗುತ್ತೆ. ಅವ್ರು ನಿಜವಾಗ್ಲೂ ಹೊರಗಡೆ ಹೋಗ್ಬೇಕು ಅಂತಿದ್ರೆ ಹೋಗೋದಿದ್ರೆ ಹೋಗ್ಲೆ, ನನ್ನ ಮೇಲೆ ಆರೋಪ ಮಾಡಿ ಹೋಗೋದು ಯಾಕೆ? ಅಂದ್ರೆ 40 ವರ್ಷಗಳು ನಾನು ಮಾಡಿರುವಂತ ಎಲ್ಲದನ್ನ ನೀನು ಬಿಟ್ಟು ಹೋಗ್ಬೇಕು ಅನ್ನೋದೇ ನಿಜ ಆಯಿತು ಅಂತಂದ್ರೆ ನನ್ನ ಮೇಲೆ ನೀನು ಆರೋಪ ಮಾಡಿ ಹೋಗೋದು ಅದೆಷ್ಟು ಸರಿ ಅಂತ ನಾನು ಕೇಳ್ತಾ ಇದ್ದೀನಿ. ಇಲ್ಲ, ಅದು ನೋಡಿ, ಬಳ್ಳಾರಿ ಭಾಗದಲ್ಲಿ ಇವತ್ತು ಜಗಜ್ಜನಿತವಾಗಿ ಮನೆ ಮನೆಗೂ ಇವತ್ತು ಆಲ್ರೆಡಿ ಜನ ಮಾತಾಡ್ತಾ ಇದ್ದಾರೆ ಸುಮಾರು ವಿಚಾರಗಳನ್ನು. ಅಂದ್ರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತೇಳಿ, ಅದು ಶ್ರಾಮಲ್ನ ಹೇಗಾದರೂ ತಗೋಬೇಕು ಅಂತೇಳಿ ಶ್ರಾಮಲ್ಗೆ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿವಿಗಳಲ್ಲಿ ನೋಡ್ತಾ ಇರೋದು. ಅದೇನು ನನಗೆ ನೇರವಾಗಿ ಬಂದು ಯಾರು ಹೇಳಿದ್ದಂತಲ್ಲ. ನಾನು ಹೇಳ್ತಾ ಇರೋದೇನೆಂದ್ರೆ, ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿದ್ದು. ಇದು ಜನಾರ್ದನ್ ರೆಡ್ಡಿ ವಿಚಾರ ಅಲ್ಲ. ಇದು ಅಲ್ಲ ನಾನು ಹೇಳ್ತಾ ಇರೋದು, ನನ್ನ ವಿಚಾರ ಅಲ್ಲ ಅದು. ನಿನ್ನ ಮನಸ್ಸಿಗೆ ಏನ್ ತೋಚುತ್ತೆ, ಏನ್ ಅನ್ನುತ್ತೆ, ಇರಬೇಕಾ ಅಥವಾ ಕಾಂಗ್ರೆಸ್ಗೆ ಹೋಗ್ತೀರಾ, ಇನ್ನೊಂದಕ್ಕೆ ಹೋಗ್ತೀರಾ, ಇನ್ನೊಂದು ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿದ್ದು. ಯಾಕಂದ್ರೆ ಅದು ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇರುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ 40 ವರ್ಷಗಳ ಕಾಲ ಜನಾರ್ದನ್ ರೆಡ್ಡಿ ಮಾಡಿದ್ದ ಎಲ್ಲದನ್ನು ಕೂಡ ಬೂದಿಯಲ್ಲಿ ಆಗ್ಬಿಟ್ಟು ನೇರವಾಗಿ ನನ್ನ ಮೇಲೆ ಆರೋಪ ಮಾಡಿ ಹೋಗ್ತಾ ಇರುವಂತದ್ದು. ನಾನು ಕೊನೆಗೆ ಹೇಳುವುದಂದ್ರೆ ಇಷ್ಟೇ, ಭಗವಂತನ ಮುಂದೆ ಹೋಗಿ, ಆ ತಾಯಿ ಬಳ್ಳಾರಿ ದುರ್ಗಮ್ಮನ ಮುಂದೆ ಹೋಗಿ ಮೊಣಗಾಲ ಮೇಲೆ ಬಿದ್ದು ನನ್ನ ಸ್ನೇಹಿತನಿಗೆ ನಾನು ಬಹಳ ಆರೋಪಗಳು ಮಾಡಿದೆ, ನಾನು ದ್ರೋಹ ಮಾಡಿದೆ, ತಾಯಿ ನನ್ನ ಕ್ಷಮಿಸು ಅಂತೇಳಿ ಕಣ್ಣೀರಿಂದ ಹೋಗಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಏನಾದರೂ ಆ ಭಗವಂತ, ಯಾಕೆಂದ್ರೆ ನಾನು ಕರ್ಮ ಸಿದ್ಧಾಂತವನ್ನು ನಂಬಿರುವಂತವನು. ನಾನು ಮೊದಲಿಂದ ಕೂಡ ಯಾರು ಏನು ಹೇಳಿದ್ರು ಕೂಡ ಸಿದ್ದರಾಮಯ್ಯ ಅವರು ಹೇಳ್ತಾ ಇರ್ತಾರೆ, ಇಷ್ಟೆಲ್ಲ ವಿಜ್ಞಾನ ಬೆಳೆದಿದೆ, ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಕರ್ಮ ದೇವರು ಅಂತ ಇನ್ನೂ ನಂಬ್ತಾರ ಅಂತೇಳಿ ಮೊನ್ನೆ ಒಂದು ತಿಂಗಳ ಹಿಂದೆ ಯಾವುದೋ ಒಂದು ಸಭೆಯಲ್ಲಿ ಮಾತಾಡ್ತಾ ಇದ್ರು. ಆದರೆ ನಾನು ಹೇಳ್ತಾ ಇದ್ದೆ, ಕರ್ಮ ನಾವು ಭಗವದ್ಗೀತೆಯಲ್ಲಿ ನಮ್ಮ ಪುರಾಣಗಳಲ್ಲಿ ಕರ್ಮ ವಿಚಾರದಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟಿರೋರು ಜನಾರ್ದನ್ ರೆಡ್ಡಿ. ಈ 14 ವರ್ಷಗಳು ನನಗೆ ಕೊಟ್ಟಿರೋ ಎಷ್ಟೆಲ್ಲ ಕಷ್ಟಗಳೆಲ್ಲ ನಿಮ್ಮ ಕಣ್ಮುಂದೆ ಇದೆ. ಇದೆಲ್ಲದನ್ನು ಕೂಡ ಮೆಟ್ಟಿ ನಿಂತು ಮತ್ತು ಸಾರ್ವಜನಿಕ ಬದುಕಲ್ಲಿ ನಾನು ಮತ್ತೆ ಬಂದಿದ್ದೇನೆ. ನನ್ನ ಕಣ್ಮುಂದೆನೆ ನನಗೆ ತೊಂದರೆ ಕೊಟ್ಟಿರೋರಿಗೆಲ್ಲ ಏನೇನು ಆಗ್ತಾ ಇದೆ ಅನ್ನೋದು ನಿಮ್ಮ ಕಣ್ಮುಂದೆ ಕೂಡ ಇದೆ. ಹಾಗಾಗಿ ಕರ್ಮ ಯಾರನ್ನು ಕೂಡ, ನಾನೇ ಆಗಲಿ ಇನ್ನೊಬ್ಬರಾಗಲಿ ಯಾರನ್ನು ಕೂಡ ಕರ್ಮ ಅನ್ನೋದು ಬಿಡು ಪ್ರಶ್ನೆನೇ ಇಲ್ಲ. ಹಾಗಾಗಿ ಕರ್ಮ ಭಗವಂತ ಇಬ್ಬರಲ್ಲಿ ನಾನು ನಂಬಿರೋ ಕಾರಣ ಎಲ್ಲ ವಿಚಾರಗಳನ್ನ ನಾನು ಭಗವಂತನಿಗೆ ಬಿಡ್ತೇನೆ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಬಿಡ್ತೇನೆ. ಕೊನೆಯದಾಗಿ ನಾನು ಒಂದು ಮಾತಂತೂ ಹೇಳ್ತೇನೆ, ಪಕ್ಷ ಈ ಕ್ಷಣಕ್ಕೂ ಕೂಡ ಅದು ಶ್ರೀರಾಮುಲು ಆಗಿರ್ಬೋದು, ಯಾರೇ ಆಗಿರ್ಬೋದು, ನನ್ನನ್ನು ಹೋಗಿ ಅಲ್ಲಿ ಏನು ಕೆಲಸ ಮಾಡಬೇಕು ಅಂತೇಳಿ ಹೇಳಿದ್ರೆ ಯಾರಿಗಾದರೂ ಕೂಡ ಶ್ರೀರಾಮುಲನ್ನ ಸೇರಿ ಎಲ್ಲರಿಗೋಸ್ಕರ ಕೂಡ ಈ ಕ್ಷಣಕ್ಕೂ ಕೂಡ ನಾನು ಕೆಲಸ ಮಾಡ್ತೀನಿ. ಆಗಲಿ ಇಂಥ ಆರೋಪಗಳನ್ನು ನಾನು ಕೇವಲ ಈ ಆರೋಪದಿಂದ ನಾನು ನಿರಾಧಾರವಾಗಿರುವಂತಹ ಆರೋಪವನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಮಾತ್ರ ನಾನು ಬಂದಿರೋದು. ಇನ್ನು ಬಹಳ ವಿಷಯಗಳು ನೋಡೋಣ, ಏನೇನು ವಿಚಾರಗಳ ಸಮಯ ಬಂದಾಗಲೆಲ್ಲ ಕೂಡ ನಾನು ಬರ್ತೀನಿ. ನೋಡಿ, ನಾನು ಹೇಳ್ತಾ ಇಲ್ಲ, ಟಿವಿ ಚಾನೆಲ್ಗಳಲ್ಲಿ ಇವತ್ತು ಬೆಳಿಗ್ಗೆನೆ ಬರ್ತಾ ಇರುವಂತಹ ಒಂದು ಸುದ್ದಿಗಳಿವೆಲ್ಲ ಕೂಡ ನನ್ನ ಸೋರ್ಸ್ ನನಗೇನೂ ಇಲ್ಲ. ನನಗೆ ಸೋರ್ಸೇ ಇಲ್ಲ ಸರ್, ಅರ್ಥ ಆಯ್ತಾ? ನಾನು ಬೇರೆಯವ್ರ ಹತ್ರ ದಿನ ಬೆಳಿಗ್ಗೆ ಆದ್ರೆ 100 ಫೋನ್ಗಳು ಮಾತಾಡಿ ಅವ್ರ ಹತ್ರ ಇವ್ರ ಹತ್ರ ಅದು ಇದು ಮಾತಾಡೋ ವ್ಯಕ್ತಿ ನಾನಲ್ಲ. ಮತ್ತೆ ಅನಗತ್ಯವಾಗಿ ಈ ವಿಷಯದಲ್ಲಿ ಇನ್ನೊಂದು ನಿಮಗೆ ವಿಷಯ ಹೇಳಬೇಕು ಅಂತಂದ್ರೆ, ನೋಡಿ, ಇವತ್ತು ಪಕ್ಷ ರಾಜ್ಯಾಧ್ಯಕ್ಷರಾಗಿ ಸನ್ಮಾನ್ಯ ವಿಜೇಂದ್ರ ಅವ್ರನ್ನ ಒಂದ್ಸಲ ತೀರ್ಮಾನ ಮಾಡಿದ ಮೇಲೆ ನಾವೆಲ್ಲರೂ ಕೂಡ ಆ ರೂಟಲ್ಲಿ ನಾವು ಕೆಲಸ ಮಾಡಬೇಕು. ಅತ್ಯಂತ ಹಿರಿಯರಾದ ಲಾಲ್ ಕೃಷ್ಣ ಅದ್ವಾನಿ ಅವರು ಇದ್ದಾಗ ನರೇಂದ್ರ ಮೋದಿ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿ ಪಾರ್ಟಿ ತೀರ್ಮಾನ ಮಾಡಿದಾಗ ಅದ್ವಾನಿ ಅವರು ಸೇರಿ ಎಲ್ಲರೂ ಕೆಲಸ ಮಾಡಿದ್ರು ಮೋದಿ ಅವ್ರಿಗೋಸ್ಕರ. ಅದೇ ಒಂದು ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ. ಅನಗತ್ಯವಾಗಿ ವಿಜೇಂದ್ರ ಅವ್ರನ್ನ ಒಂದು 5-6 ಮಂದಿ ಏನೋ ಮಾತಾಡ್ತಾ ಇದ್ರೆ, ಶ್ರೀರಾಮುಲು ಕೂಡ ಅವ್ರ ಜೊತೆಯಲ್ಲಿ ಸೇರಿ ವಿಜೇಂದ್ರ ಅವ್ರ ಬಗ್ಗೆ ಮಾತಾಡಿದ್ರೆ, ಜನಾರ್ದನ್ ರೆಡ್ಡಿ ಬಗ್ಗೆ ಮಾತಾಡಿದ್ರೆ ನಾನು ಬಹಳ ದೊಡ್ಡವನಾಗ್ಬಿಡ್ತೀನಿ ಅಂತ ಅನ್ಕೊಂಡ್ರೆ ಅದು ದಡ್ಡತನ. ಹಾಗಾಗಿ ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮತದಾರರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು,
ಪಕ್ಷದ ನಾಯಕರುಗಳಾಗಿರ್ಬೋದು ವಿಜೇಂದ್ರ ಅವ್ರನ್ನ ಒಪ್ಪಿ ಇವತ್ತು ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟಿದ್ದಾರೆ. ಒಂದು 5-6 ಮಂದಿಗೆ ಅಸಮಾಧಾನ ಇದ್ರೆ ಅದರಲ್ಲಿ ನೀನು ಕೂಡ ಹೋಗಿ ಸೇರ್ಕೊಂಡ್ಬಿಟ್ಟು ಹೋಗ್ತಾ ಹೋಗ್ತಾ ಮತ್ತೆ ನನ್ನ ಮೇಲೆ ವಿಜೇಂದ್ರ ಅವ್ರ ಮೇಲೆ ಇನ್ನು ಈ ಕೇಂದ್ರ ನಾಯಕರುಗಳ ಮೇಲೆ ಏನೋ ನೀನು ಮಾತಾಡಿ ಹೋಗ್ಬೇಕು ಅನ್ನೋದು ಬಹಳ ತಪ್ಪು. ಕೊಪ್ಪಳ ಭಾಗದಲ್ಲಿ ಅವರ ಪರವಾಗಿರುವಂತವರೆಲ್ಲ ರಾಜೀನಾಮೆ ಕೊಡ್ತಿದ್ದಾರೆ ಸರ್. ಎಲ್ಲೋ ಒಂದ್ ಕಡೆ ನಿಮಗೆ ಪಕ್ಷದಲ್ಲಿ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿರೋದಕ್ಕೆ ಶ್ರೀರಾಮುಲು ಅವರು ಬೇಸರಗೊಂಡು ಈ ರೀತಿಯ ನಿರ್ಣಯನ ಕೊಟ್ಟಿದ್ದಾರೆ. ನೋಡಿ, ನಾನು ಪಕ್ಷದಲ್ಲಿ ಜಾಸ್ತಿ ಅವಕಾಶ ಕೊಟ್ಟಿದ್ದಾರೆ ಸರ್. ನೋಡಿ, ಇವೆಲ್ಲ ಕೂಡ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಬ್ರದರ್. ನಾನು ಜನಗಳಲ್ಲಿ ನಾವು ವಿಶ್ವಾಸ ಗಳಿಸ್ಕೊಂಡಿದ್ರೆ, ಜನರ ಪ್ರೀತಿ ನಮಗಿದ್ರೆ, ಅರ್ಥ ಆಯ್ತಾ? ಇವೆಲ್ಲ ಕೂಡ ಯಾವುದು ಈ ಮಾತುಗಳೆಲ್ಲ ಕೂಡ ಸುಮ್ಮನೆ ಅದು ಹೇಳ್ತಾರಲ್ಲ, ಕುಣಿಯೋದಕ್ಕೆ ಕೈಲಾಗದೆ ನೆಲ ಡೊಂಕಂತ ಏನು ಹಿರಿಯರು ಹೇಳ್ತಾರಲ್ಲ, ಆ ರೀತಿ ಕುಣಿಯೋದಕ್ಕೆ ನಮ್ಗೆ ಕರೆಕ್ಟಾಗಿ ಕೆಪಾಸಿಟಿ ಇತ್ತು ಅಂತಂದ್ರೆ ಇನ್ನೊಬ್ಬರ ಮೇಲೆ ಯಾಕೆ ನಾವು ಬಿದ್ದಾಳ್ತೀವಿ ನಾವು? ಸರ್, ಎರಡು ವಿಷಯ ನಿಮ್ಮ ವಿರುದ್ಧ ದೂರು ಮಾಡಿದ್ದಾರೆ ಸರ್ ಅವರು. ನೋಡಿ, ನನಗೆ ನಿನ್ನೆ ನೋಡಿದ ತಕ್ಷಣ ನೋಡಿ, ನಮ್ಮ ಕುಟುಂಬ ವಿಚಾರಗಳು, ಕುಟುಂಬದಲ್ಲಿ ಒಬ್ಬನಂತ ನಾವು ಭಾವಿಸಿ ಏನ್ ನಂಬಿಕೆ ವಿಶ್ವಾಸದಲ್ಲಿ ಏನೆಲ್ಲ ವ್ಯವಹಾರಗಳು ಮಾಡಿರ್ತೀವೋ ಅದು ಆ ಮಾತುಕತೆಗಳು ಬೇರೆ. ನಾನು ಹೇಳ್ತಾ ಇರೋದು ರಾಜಕೀಯ ಬೇರೆ. ಹಾಗಾಗಿ ರಾಜಕೀಯ ವಿಚಾರದಲ್ಲಿ ಯಾವುದೋ ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲೋ ತಪ್ಪಿಸ್ಕೊಳ್ಳೋದಿಕ್ಕಂತ ಹೇಳಿ ಏನೋ ಇನ್ನೊಂದು ವಿಷಯ ಸುಮ್ಮನೆ ಬಂದು ಅನಗತ್ಯವಾಗಿ ಅನಾವಶ್ಯಕವಾಗಿ ಮಾತಾಡೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಹೈಕಮಾಂಡ್ಗೆ ದೂರು ಕೊಡ್ತಾರೆ. ಅದು ನಮ್ಮ ವಿಚಾರಗಳೇನಿದೆ ಅದು ಮತ್ತೆ ನಿಮಗೇನು ಗೊತ್ತಾಗಲ್ಲ. ನಿಮಗೆ ಎಲ್ಲರಿಗಿಂತ ಫಸ್ಟ್ ನಿಮಗೆ ಗೊತ್ತಾಗುತ್ತೆ ಅಂತ ವಿಚಾರಗಳಿದ್ರೆ. ಒಟ್ಟಿಗೆ ಸೇರಿಸಿ ಒಟ್ಟಾಗಿ ಹೋಗಿ ಅಂತ ಸೂಚನೆ ಕೊಟ್ಟಿದ್ರು. ಆಗ ಒಟ್ಟಾಗಿ ಹೋಗ್ಬೇಕು ಅನ್ನೋ ನಾನೇನದು ಗೊತ್ತಿಲ್ಲ ಬ್ರದರ್. ನಿಮ್ಮನ್ನ ನನ್ನ ಕೂಡಿಸ್ಕೊಂಡು ಅವ್ರನ್ನ ಕೂಡಿಸ್ಕೊಂಡು ವರಿಷ್ಠರಿದ್ದು ನೀವೇನಾದ್ರೂ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಷ್ಟೇ. ನಾನು ಮರ್ತೋಗಿರ್ಬೇಕು ಅಷ್ಟೇ. 40 ವರ್ಷದ ರಾಜಕಾರಣ, ನೀವು ಕೂಡ ಪಾರ್ಟಿಯಿಂದ ಆಚೆ ಹೋಗಿ ಪಾರ್ಟಿ ಕಟ್ಟಿದ್ರಿ, ಅವರು ಕೂಡ ಪಾರ್ಟಿಯಿಂದ ಹೋಗಿ ಆಚೆ ಪಾರ್ಟಿ ಕಟ್ಟಿದ್ರಿ. ಇವತ್ತು ಅವ್ರನ್ನ ಕೋರ್ ಕಮಿಟಿ ಮೆಂಬರ್ ತನಕ ನಿಲ್ಸೋದು ನಿಮ್ ಪಾತ್ರ ಇದೆ ಅಂತ ನೀವು ಹೇಳ್ತಾ ಇದ್ರಿ. ನೋಡಿ, ನಾನು ಹೇಳ್ತಾ ಇಲ್ಲ ಅಲ್ಲ, ಮತ್ತೆ ಅದನ್ನ ನೀವು ಹೇಳ್ತಿರುವಂತ ಮಾತುಗಳಲ್ಲಿ ಅವರ ಯಶಸ್ಸಿನ ಹಿಂದೆ ನೀವು ಯಾವಾಗ್ಲೂ ಇದ್ರಿ. ಈಗ ಅವರು ತಪ್ಪಾಗಿ ಹಿಡಿತಾ ಇದ್ದಾರೆ ಅನ್ನೋದು ಅಲ್ಲ ಬ್ರದರ್. ಅದನ್ನ ಅಲ್ಲ, ನಿಮಗೆ ಗೊತ್ತಿಲ್ಲ ಅನ್ನೋ ವಿಷಯ ಅಲ್ಲ. ನನಗೊಂದು ವಿಚಾರ ಹೇಳಿ ಅಷ್ಟೇ. ಅಲ್ಲ ಸರ್, ಇಷ್ಟೊತ್ತು ನೀವು ಮಾತಾಡೋದ್ರಲ್ಲಿ ಅವರ ಗೆಲುವಿನ ಹಿಂದೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇದ್ರು. ಈಗಲೂ ಕೂಡ ಬಳ್ಳಾರಿಗೆ ಹೋಗಿ ಅವರು ಅಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಾಳೆ ಎಲ್ಲವೂ ಸರಿ ಹೋದ್ರೆ ಮತ್ತೆ ರಾಮುಲು ಜೊತೆ ಜನಾರ್ದನ್ ರೆಡ್ಡಿ ಒಟ್ಟೊಟ್ಟಿಗೆ ಕೂತ್ಕೊಂಡು ಕಾಲ ಕಳೆಯುವ. ಇದು ಸುದೀರ್ಘವಾಗಿ ಶ್ರೀರಾಮುಲು ಬಗ್ಗೆ ಜನಾರ್ದನ್ ರೆಡ್ಡಿ ಅವರ ಮಾತು. ಕರ್ಮ ಯಾರನ್ನು ಬಿಡಲ್ಲ. ಜನಾರ್ದನ್ ರೆಡ್ಡಿ ಬಾಯಲ್ಲಿ ಕರ್ಮದ ಮಾತುಗಳನ್ನ ನಾವು ಸುದ್ದಿಗೋಷ್ಠಿಯಲ್ಲಿ ಕೇಳಿಸ್ಕೊಳ್ತಾ ಇದ್ವಿ. ಶ್ರೀರಾಮುಲು ವಿರುದ್ಧ ಗಾಲಿ ಜನಾರ್ದನ್ ರೆಡ್ಡಿ ಭಾರೀ ವಾಗ್ದಾಳಿಯನ್ನ ಮಾಡಿದ್ರು. ಈ ಹಿಂದೆ ತಮಗೆ ಕಷ್ಟ ಬಂದಿದ್ರೂ ಕೂಡ ಬೆನ್ನಿ ಕತ್ತಿ ಹಾಕೊಂಡು ಶ್ರೀರಾಮುಲು ಅವರು ಬಂದಿದ್ರು. ಆಗ ಶ್ರೀರಾಮುಲು ಕೊಲೆಗಾರ ಆಗೋದನ್ನ ನಾನು ತಪ್ಪಿಸಿದ್ದೆ, ಸನ್ಮಾರ್ಗದಲ್ಲಿ ಕರೆ ತಂದಿದ್ದೆ, ಹಾಗಾದ್ರೆ ನನ್ನ ತಪ್ಪ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರು ಇವತ್ತು ಆತ್ಮಾವಲೋಕನ ಮಾತುಗಳನ್ನ ಆಡ್ತಾ ಇದ್ರು. ರಾಮುಲುನ ಮಂತ್ರಿ ಮಾಡಿಸಿದ್ದೆ ನಾನು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರು ಹೇಳೋ ಮುಖಾಂತರ ಎಷ್ಟೋ ಕಷ್ಟದ ಸಂದರ್ಭದಲ್ಲಿ ನಾನು ರಾಮುಲು ಪರವಾಗಿ ನಿಂತ್ಕೊಂಡಿದ್ದೆ. ಮೊಳಕಾಲ್ಮೂರಲ್ಲಿ ರಾಮುಲುನ ಗೆಲ್ಸಿದ್ದು ನಾನು, ಹೆತ್ತ ತಾಯಿ ಎದೆಗೆ ಒದ್ದ ಮಗ ಆಗ್ಬಿಟ್ಟ ರಾಮುಲು ಅನ್ನೋ ಅರ್ಥದಲ್ಲಿ ಇಷ್ಟೆಲ್ಲ ಸಹಾಯ ಮಾಡಿದ್ರು ಕೂಡ ರಾಮುಲು ಅದಕ್ಕೆ ಕಿಂಚಿತ್ತು ಗೌರವವನ್ನ ಸಲ್ಲಿಸಲಿಲ್ಲ. ಸ್ವಂತ ಊರಲ್ಲೇ ರಾಮುಲು ಗೆಲ್ಲೋಕ್ಕಾಗಲಿಲ್ಲ. 40 ವರ್ಷದ ಕಥೆ ಒಂದೇ ದಿನದಲ್ಲಿ ಹೇಳಕ್ಕಾಗಲ್ಲ. ಅದೊಂದು ಸುದೀರ್ಘವಾದಂಥ ಕತೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಎಲ್ಲದ್ರ ಬಗ್ಗೆನೂ ನಾನು ವಿವರಣೆಯನ್ನ ಕೊಡ್ತಾ ಹೋಗ್ತೀನಿ. ಆದರೆ ರಾಮುಲು ಅವರು ಪಕ್ಷ ಬಿಡ್ತೀನಿ ಅಂತ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಅದು ತಪ್ಪು ಅನ್ನೋ ಮಾತನ್ನ ಹೇಳಿದ್ರು. ಹೋಗೋದಾದ್ರೆ ಹೋಗ್ಲಿ, ನನ್ನ ಮೇಲೆ ಯಾಕೆ ಆರೋಪ ಮಾಡಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಅವರು ಇಟ್ಟಿದ್ದಾರೆ. ದೇವ್ರ ಮುಂದೆ ಹೋಗಿ ಅವ್ರು ಕ್ಷಮೆ ಕೇಳಬೇಕು ಅನ್ನೋ ಮಾತನ್ನು ಕೂಡ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಮಾಧ್ಯಮದವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಈಗಲೂ ಜನಾರ್ದನ್ ರೆಡ್ಡಿ ಹಾಗೇನೆ ಶ್ರೀರಾಮುಲು ಅವರು ಸ್ನೇಹಿತರ ಅಂತ ಕೇಳಿದಾಗ, ಒಂದು ಸಲ ಸ್ನೇಹಿತ ಅಂತ ನಾನು ಒಪ್ಕೊಂಡ್ಮೇಲೆ ಸಾಯೋ ತನಕ ಶ್ರೀರಾಮುಲು ನನ್ನ ಸ್ನೇಹಿತ ಆಗಿರ್ತಾನೆ. ಆದರೆ ಕಷ್ಟದ ಸಮಯದಲ್ಲಿ ನಾನು ಆತನ ಬೆನ್ನಿಗೆ ನಿಂತಿದ್ದೆ. ಆತ ಇದೀಗ ನನ್ನ ಹೆಸರನ್ನ ಯಾಕೆ ತಂದ? ಮತ್ತೆ ಬಳ್ಳಾರಿಯಲ್ಲಿ ಸತತ ಸೋಲಿನಿಂದ ಕಂಗೆಟ್ಟಿರುವಂತ ಶ್ರೀರಾಮುಲು ಅವರು ಮತ್ತೊಬ್ಬ ನಾಯಕನನ್ನ ಬೆಳೆಸೋದಕ್ಕೆ ಇಷ್ಟಪಡ್ತಾ ಇಲ್ಲ. ತನ್ನ ಕಣ್ಮುಂದೆ ಬೇರೆಯವರು ಬೆಳೆಯೋದನ್ನ ಅವರು ಸಹಿಸ್ಕೊಳ್ತಾ ಇಲ್ಲ. ಆ ಭಾವನೆಯಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಅದು ತಪ್ಪಾಗುತ್ತೆ ಅಂತಾನು ಕೂಡ ರಾಮುಲುಗೆ ಕಿವಿ ಮಾತನ್ನ ಜನಾರ್ದನ್ ರೆಡ್ಡಿ ಹೇಳಿದ್ರು.